ಯಾರಿದ್ದೀರಾ ಮನೇಲಿ? ಓ ಶ್ರೀಮತಿ ಅವರೇ, ನಂಗೆ ತುಂಬಾ ಬೇಜಾರಾಗಿದೆ ಅಪ್ಪ. ಅಲ್ಲ, ನೀವು ಮಹಿಳಾ ಸಂಘದ ಪ್ರೆಸಿಡೆಂಟ್ ಆದ ಹೊಸದ್ರಲ್ಲಿ ಮೀಟಿಂಗ್ ಅಲ್ಲಿ 4 ಬಿಸ್ಕೆಟ್ಸ್ ಕೊಡ್ತಾ ಇದ್ರಿ, ಇವಾಗ ಬರೀ 2 ಬಿಸ್ಕೆಟ್ಸ್ ಕೊಡ್ತಾ ಇದ್ದೀರಾ. ನೋಡಿ, ಮಹಿಳಾ ಸಂಘದಲ್ಲಿ ಫಂಡ್ಸ್ ಕಮ್ಮಿ ಆಗಿದೆ, ಅದಕ್ಕೆ ಬಿಸ್ಕೆಟ್ ಈ ಸಲ ಕಟ್ ಮಾಡಿದೀವಿ. ನೆಕ್ಸ್ಟ್ ಟೈಮ್ ಕಾಫಿನೂ ಕಟ್ ಮಾಡ್ಬಿಟ್ಟು 1 ಲೋಟ ನೀರಿಗೆ ತುಳಸಿ ಎಲೆ ಹಾಕೊಡ್ತೀವಿ. ಬೇಸಿಗೆಗಾಲದಲ್ಲಿ ಬರೀ ಲೋಟದಲ್ಲಿ ಗಾಳಿ ಮಮ್ಮಿ, ನೆಕ್ಸ್ಟ್ ಟೈಮ್ ಇಂದ ಬಿಸ್ಕೆಟ್ ಬದಲು ಪಾನಿಪುರಿ ಗಿವ್ ಮಾಡಿ. ನಾವು ರೆಗ್ಯುಲರ್ ಆಗಿ ಗೋ ಮಾಡ್ತೀವಲ್ಲ, ಪಾನಿಪುರಿ ಶಾಪ್ ಅವನ್ಗೆ ಟೆಲ್ ಮಾಡಿದ್ರೆ ಡಿಸ್ಕೌಂಟ್ ಗಿವ್ ಮಾಡ್ತಾನೆ. ಶ್ರೀಮತಿ ಅವರೇ, ನೀವು ಮಿಸ್ಟರ್ ಪಾಂಡು ಅವ್ರನ್ನ ನೆಕ್ಸ್ಟ್ ಮೀಟಿಂಗಿಗೆ ಕಳಿಸ್ಕೊಡಿ. ಅವರು ಫಂಡ್ ರೈಸ್ ಮಾಡಕ್ಕೆ ಐಡಿಯಾ ಕೊಡ್ತಾರೆ. ಹೌದಾಂಟಿ, ನಮ್ಮಪ್ಪ ಎಲ್ಲೇ ಹೋದ್ರು ಏನಾದ್ರೂ ಒಂದ್ ಜಾಸ್ತಿ ಮಾಡ್ತಾರೆ. ಪುಂಡರೀಕ ಅವರೇ, ನಿಮ್ ತಂದೆಯವ್ರು ಏನೇ ಜಾಸ್ತಿ ಮಾಡೋದಿದ್ರು ಮನೇಲೆ ಮಾಡೋದಕ್ಕೆ ನಾನು ಹೇಳ್ತೀನಿ, ತಾವು ಸ್ವಲ್ಪ ಯಾಕೆ ಇವತ್ತು ಆಕ್ಸಿಡೆಂಟ್ ತರ ಆಡ್ತಿದ್ಯಲ್ಲ? ಬೇಕಿತ್ತ ಆಂಟಿ, ನಮ್ಮ ಮನೇಲಿ 2 ಬಿಸ್ಕೆಟ್ ಇದೆ, ಕೊಡ್ಲಾ? ತಿನ್ಕೊಂಡು ಹೋಗಿ. ನೀವ್ ಬಿಸ್ಕೆಟ್ ವಿಷಯ ತಾನೇ ಹೇಳಕ್ ಬಂದಿದ್ದು. ಹೇಳಿದ್ದಾಯ್ತು, ಕೌಂಟ್ ಸಿಕ್ಕಿದ್ದಾಯ್ತು. ನಿಮ್ಮನೇಲಿ ಕುಕ್ಕರ್ ಕೂಗ್ತಿದೆ, ಹೊರಡಿ. ಅಯ್ಯೋ ಶ್ರೀಮತಿ ಅವರೇ, ನಾನಿನ್ನು ಕುಕ್ಕರ್ ಇಟ್ಟೇ ಇಲ್ಲ, ಕೂಗ್ತಾ ಇರೋದು ನೀವು. ನಾನಿನ್ ಬರ್ತೀನಿ. ಬಾಯ್. ತಗೊಂಬರ, ಹೋಗ 2 ಬಿಸ್ಕೆಟ್ ತಗೊಂಬ, ತಿನ್ ಕೂತ್ಕೋತೀನಿ. ನೀವು ಪಾಪು ಪಾಪು ಚೌಕಸಿ ಅಲ್ಲೇ ಇರ್ತಾನೆ. ನೀವೇನ್ ಮಾತಾಡ? ಪಾಪು ಕೆಳಗಡೆ ಇದಾರೆ ಕಣೆ. ನೋಡಿ, ನಾನು ಯಾರಂಡಿದ್ದು ಪ್ರೋಗ್ರಾಮ್ದು ಬಜೆಟ್ ಆಗ್ತಿದ್ದೀನಿ. ನೀವು ಈ ತರ ಎಲ್ಲ ಮಾಡಿದ್ರೆ ಲೆಕ್ಕ ತಪ್ಪಾಗಿ ನನ್ನ ತಲೆಗೆ ಬರುತ್ತೆ ಕಣ್ರಿ. ಶ್ರೀಮತಿ, ನಿನ್ನನ್ನು ತಪ್ಕೊಳ್ದೆ ಇನ್ಯಾರೇ ತಪ್ಕೊಳ್ಳಿ, ನನ್ನ ತಪ್ಪಲಿ ಮಾಡ್ಬೇಡ. ಪರಮೇಶ್ವರ, ಯಾರಿದ್ದೀರಾ ಮನೇಲಿ? ಯಾರು ಬಂದ್ಬಿಟ್ರು? ಅಯ್ಯೋ, ಯಾರು ಬಂದ್ಬಿಟ್ರು? ಮಿಸ್ಟರ್ ಪಾಂಡು, ನಮ್ಮ ಯಜಮಾನ್ರು ಬಂದ್ರೆ ಈ ಕೀ ಕೊಟ್ಬಿಡಿ. ನನ್ನ ಮಕ್ಕನ ಜೊತೆಗೆ ಸಿನಿಮಾಗೆ ಹೋಗ್ತಾ ಇದ್ದೀನಿ. ಕಣ್ಣು ಕಲಿತಾಗ. ಓ ಸಾರಿ. ಅಲ್ಲ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡಿ, ಕಣ್ಣು ಕಲಿಯುತ್ತೆ. ಮಿಸ್ಟರ್ ಪಾಂಡು, ಕಣ್ಣು ಕಲಿತಾಗ ಮೂವಿ ಹೆಸರು. ಅಯ್ಯೋ, ಏನ್ ಅರ್ಜೆಂಟು ನೋಡಿ, ಕೂತ್ಕೊಳ್ಳಿ. ಆ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ರಿವ್ಯೂಸ್ ಬಂದಿದೆ. ಹೌದಾ? ಆ ಕಥೆನ ನಾನೇ ಹೇಳ? ಅಯ್ಯೋ, ಕಾಲ್ ನೋವುತ್ತೆ, ಅಲ್ಲಿ ಕುತ್ಕೊಳ್ಳಿ. ಪರವಾಗಿಲ್ಲ. ಮಿಸ್ಟರ್ ಪಾಂಡು, ನಮ್ಮ ಅಕ್ಕ ಥಿಯೇಟರ್ ಹತ್ರ ಕಾಯ್ತಾ ಇರ್ತಾಳೆ. ನಮ್ಮ ಯಜಮಾನ್ರು ಬಂದ್ರೆ ಕೀ ಕೊಟ್ಬಿಡಿ. ಅಯ್ಯೋ, ಸಿನಿಮಾ ಶುರುವಾಗೋದಕ್ಕೆ ಇನ್ನೂ 1 ಗಂಟೆ ಟೈಮ್ ಇದೆ. ಕಣ್ಣು ಕಲಿತಾಗ ಆ ಸಿನಿಮಾ ರೊಮ್ಯಾಂಟಿಕ್ ಸಿನಿಮಾ ನೋಡ್ಬೇಕು ಅಂತಂದ್ರೆ ಬಾಯ್ ಫ್ರೆಂಡ್ ಜೊತೆ ಹೋಗ್ಬೇಕು. ಹೌದಾ? ಲೈಟ್ ಆರಿಸಿದಾಗ ಪಾಪ್ಕಾರ್ನ್ ತಿನ್ಬೇಕು, ಜ್ಯೂಸ್ ಕುಡಿಬೇಕು. ಇದೆಲ್ಲ ನಿಮಗೆ ಗೊತ್ತಿಲ್ವಾ? ನಾನು ಹೇಳ್ಕೊಡ್ಲಾ? ಪಾಪ್ಕಾರ್ನ್ ಅಲ್ಲಿ ಕಾಣ್ತದೆಯಲ್ಲ, ಅದೇ ಸಿನಿಮಾ ಪರದೆ. ನೋಡಿ, ಒಂದೇ ಪಾಪ್ಕಾರ್ನ್, ಒಂದೇ ಜ್ಯೂಸ್ ಬಾಟಲ್. ಏಕೆಂತಂದ್ರೆ ಮಾಲ್ನಲ್ಲಿ ತುಂಬಾ ಕಾಸ್ಟ್ಲಿ ನೋಡಿ, ಬೈ ಟು ಸರ್ವೀಸು. ಅದಕ್ಕೆ ಒಂದ್ರಲ್ಲಿ ಇಬ್ರು ಶೇರ್ ಮಾಡ್ಕೋಬೇಕು. ಶೇರಿಂಗ್ ಇಸ್ ಕೇರಿಂಗ್. 1 ನಿಮಿಷ ಇಟ್ಕೊಳ್ಳಿ, ಜ್ಯೂಸ್ ಚಲೋ ಹೋಗುತ್ತೆ, ಹುಷಾರು. ಸ್ಟ್ರಾ ಬೇಕಲ್ವಾ, ಅದಕ್ಕೆ. ಏನ್ ಚೆನ್ನಾಗಿ ಆಕ್ಟ್ ಮಾಡಿದಾರಲ್ವಾ ಮಿಸ್ಟರ್ ಪಾಂಡು. ಗುಡ್. ಸಿನಿಮಾ ನೋಡ್ತಾ ಇರೋದನ್ನ ನೀವು ಎಷ್ಟು ಚೆನ್ನಾಗಿ ಇಮೇಜ್ ಮಾಡ್ಕೊಂಡ್ರಿ. ಈ ನೋಡಿ, ಎಷ್ಟು ಮಜಾ ಕೊಡುತ್ತೆ. ಜ್ಯೂಸ್ ಕುಡಿವಿ. ಜಯ ಅವರೇ, ಇಂಟರ್ವಲ್ ವರೆಗೂ ಸಿನಿಮಾ ಆಯಿತು. ರೊಮ್ಯಾಂಟಿಕ್ ಸಿನಿಮಾನ ರೊಮ್ಯಾಂಟಿಕ್ ಆಗಿಯೇ ನೋಡಬೇಕು. ನೀವು ಹೇಗೂ 2 ಟಿಕೆಟ್ ಬುಕ್ ಮಾಡಿದ್ರಲ್ವಾ, ಇನ್ನೊಂದು ಟಿಕೆಟ್ ಬುಕ್ ಮಾಡಿ, ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ತೀನಿ. ಇಲ್ಲಿವರೆಗೂ ಥಿಯರಿ ಆಯಿತು, ಪ್ರಾಕ್ಟಿಕಲ್ ಆಗಿ ಸಿನಿಮಾ ನೋಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಏನ್ರಿ ಪ್ರಾಕ್ಟಿಕಲ್ ಲೆಸನ್ಸ್ ನಡೀತಾ ಇದೆಯಾ? ಚಿಯವ್ರೆ, ತಲೆಹರಟೆ ಮಾಡ್ತಿದಾರ ಇವರು. ಶ್ರೀಮತಿ ಅವರೇ, ನಾನು ಕೀ ಕೊಟ್ಟು ಹೋಗೋಣ ಅಂತ ಬಂದೆ. ಮಿಸ್ಟರ್ ಪಾಂಡು ಅವರು ರೊಮ್ಯಾಂಟಿಕ್ ಫಿಲ್ಮ್ ನೋಡೋದು ಹೇಗೆ ಅಂತ ಟ್ರೈನಿಂಗ್ ಕೊಡ್ತಾ ಇದ್ರು. ಹೌದು ಕಣೆ, ರೊಮ್ಯಾಂಟಿಕ್ ಸಿನಿಮಾನ ಎಲ್ರಿಗೂ ನೋಡೋದಕ್ಕೆ ಬರೋದಿಲ್ಲ. ಅದಕ್ಕೆ ಸಿನಿಮಾ ನೋಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೆ. ಸಿನಿಮಾ ನೋಡೋದು ಕಣ್ಣಿಂದ ತಾನೆ, ನೋಡಕ್ ಕಣ್ಣು ಇಲ್ದಿರ ಏನ್ ಮಾಡ್ತೀರಾ? ಕಣ್ಣು ಕೂರ್ತೀನಿ. ಬರ್ತಿರೋ ಕೋಪಕ್ಕೆ
ನನಗೆ ಫಿಲ್ಮಿಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ಬಾಯ್. ಪಾಪ್ಕಾರ್ನ್ ಕೊಟ್ಟೋಗಿ ನಮ್ಮನೆದು. ಓಕೆ ಬಾಯ್ ಮಿಸ್ಟರ್ ಪಾಂಡು. ಇದು ಪಾಪ್ಕಾರ್ನ. ಇದನ್ನ ನೀವು ಜಯಾಗ್ ತಿನ್ನಿಸ್ತೀರಾ? ತಿನ್ನಿಸ್ತೀರೇನ್ರಿ? ತಿನ್ನಿ. ಸ್ವೀಟು ಎಂತ ಕಾಂಬಿನೇಷನ್ನು. ನಾನು ಇದನ್ನ ಇಂಗ್ಲಿಷ್ ಸಿನಿಮಾಲ್ ನೋಡಿದ್ದೆ, ಬೇಕ್ಡ್ ಬೀನ್ಸ್ನ. ಆದ್ರೆ ಇವತ್ತು ತಿನ್ನೋ ಅದೃಷ್ಟ ಸಿಕ್ತು. ಥ್ಯಾಂಕ್ ಯು ಪಾಪು. ಈ ಅಮೇಝಿಂಗ್ ಬ್ರೆಡ್ ಕಾಂಬಿನೇಷನ್ ಯಾವ ಇಂಗ್ಲಿಷ್ ಸಿನಿಮಾದಲ್ಲಿ ಇತ್ತಪ್ಪ? ಇಂಗ್ಲಿಷ್ ಸಿನಿಮಾಲಿ ವೆಸ್ಟರ್ನರ್ಸ್ ಇದನ್ನೇ ತಿನ್ನೋದು. ಕೌಬಾಯ್ಸ್ ಬ್ರೆಡ್ ಅಂಡ್ ಬೇಕ್ಡ್ ಬೀನ್ಸ್ ತಿನ್ನೋದು. ಅದು ನಮ್ಮ ಸ್ವೀಟ್ ಇವತ್ತು ಮಾಡಿದಾಳೆ. ಪ್ಲೀಸ್ ಎಂಜಾಯ್. ಹೌದೌದು, ಬಹಳ ಚೆನ್ನಾಗಿದೆ. ಯಾಕಪ್ಪ ಚೆನ್ನಾಗಿಲ್ವಾ? ಏನ್ ಕಣ್ಣಿಂಗ್ ಹಿಂಗ್ ಹೊಡಿತಿದ್ದಿಲ್ಲ? ಯಾಕೆ ಚೆನ್ನಾಗಿಲ್ವ? ಇಷ್ಟ ಆಗಿಲ್ವಾ? ನಾನೆಲ್ಲ ಕಣ್ಣು ನೋಡಿದೆ, ಚೆನ್ನಾಗಿದೆ ಅಂತ ಹೇಳಿದೆ. ಹೌದಾ ಮಾವ, ಥ್ಯಾಂಕ್ ಯು ವೆರಿ ಮಚ್. ಈ ಮನೆಯಲ್ಲಿ ನಿಮ್ಗೊಬ್ಬರಿಗೆ ನಾನು ಮಾಡೋ ಅಡುಗೆ ಟೇಸ್ಟ್ ಗೊತ್ತಾಗೋದು. ಹೌದಮ್ಮ, ನೀನು ವೆರೈಟಿಯಾಗಿ ಮಾಡಿ ಬಡಿಸ್ತೀಯಾ. ಯಾವ ರೇಂಜ್ ಟೇಸ್ಟ್ ಇರುತ್ತೆ ಅಂದ್ರೆ ನಾಲ್ಗೆ ಮೇಲಿನ ಒಂದು ಲೇಯರ್ ಸ್ಕ್ರೇಪ್ ಆಗಿ ಹೊರಟೋಗಿದೆ. ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗಿದೆ. ತಿಥಿ ವಡೆ ತಿಂದ್ರೆ ಮಾತ್ರ ರುಚಿ ಗೊತ್ತಾಗತ್ತೆ ನನಗೆ. ಶ್ರೀಮತಿ, ತಿನ್ಬೇಕಾದ್ರೆ ಯಾಕಮ್ಮ ಜಗಳ ಮಾಡಬೇಕು? ನಿಧಾನವಾಗಿ ಶಾಂತವಾಗಿ ತಿನ್ಬೇಕು. 50 ಸಲ ಅಗುದು ತಿಂದ್ರೆ ಜೀರ್ಣ ಚೆನ್ನಾಗಾಗತ್ತಂತೆ. ಹಾ, ನಿಮ್ಮ ಏನೈತೆ? ರೂಮಲ್ಲಿ ಸಿಕ್ಕಿ ಸರಿ ಮಾಡ್ತೀನಿ. ಅಂಕಲ್, ಊಟ ಆದ್ಮೇಲೆ ಐಸ್ ಕ್ರೀಮ್ ಕೊಡಿಸ್ತೀರಾ? ಬೇಕಾ ತಿನ್ನಮ್ಮ. ಮದುವೆ ಆದ್ಮೇಲೆ ಗಂಡ ಜೊತೆ ಐಸ್ ಕ್ರೀಮ್ನ ಬೈಟು ಮಾಡಿ ರೊಮ್ಯಾಂಟಿಕ್ ಆಗಿ ತಿನ್ಬೇಕು. ಆಗ ಐಸ್ ಕ್ರೀಮ್ಗೆ ರುಚಿ ಜಾಸ್ತಿ. ಐಸ್ ಕ್ರೀಮ್ ನ ಗಂಡನ್ ಜೊತೆನೆ ಈಟ್ ಮಾಡ್ಬೇಕಾ? ಅಲ್ಲಿವರೆಗೂ ಈಟ್ ಮಾಡ್ಬಾರ್ದಾ? ಹಾಗೇನಿಲ್ಲ ಕಂದ, ಯಾವಾಗ ಬೇಕಾದ್ರೂ ಈಟ್ ಮಾಡ್ಬೋದು. ನಿಮ್ಮ ಅಂಕೆಲ್ಲ ತಮಾಷೆಗೆ ಹೇಳ್ತಿದ್ದಾರೆ ಅಷ್ಟೇ. ತಿರುಗಿ ಬಸುಂದ. ಅಂಕಲ್, ಒಂದ್ ಐಸ್ ಕ್ರೀಮ್ ಯಾಕೆ? ಬಜೆಟ್ ಪ್ರಾಬ್ಲಮಾ? ಮದುವೆ ಆಗು, ನಿನಗೆ ಅರ್ಥ ಆಗುತ್ತೆ. ಬೈಟು ತಿನ್ನೋದ್ರಲ್ಲಿ ಎಷ್ಟು ಮಜಾ ಇರುತ್ತೆ ಗೊತ್ತಾ? ಡವ್ವಾ ಗೊತ್ತಾಯ್ತು. ಏನ್ ನಿಮ್ ನಾಟಕ? ಇಲ್ಲ ಕಣೆ, ಯಾಕೆ ಡಬಲ್ ಗೇಮ್ ಮಾಡ್ತಿದ್ದೀರಾ? ಯಾಕೆ ಕಣ್ಣು ನೋಡ್ತಾ ಇದ್ದೀರಾ? ನಾನೆಲ್ಲ ಕಣ್ಣು ಹೊಡೆದೆ. ಕಣ್ಣು ಹೊಡೆಯೋ ಚಪ್ಪಲ ಈಗಿಲ್ಲ. ನಿಮ್ಮಿ ಸ್ವೀಟು ಬನ್ನಿ, ನಾವಿಲ್ಲಿರೋದು ಬೇಡ. ಅಪ್ಪ ಅಮ್ಮ ಏನೋ ಕಣ್ಣು ನೋಡ್ಕೊಂಡು ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಾರೆ, ನಾಚ್ಕೊಂತಿದ್ದಾರೆ. ನಾವಿಲ್ಲಿದ್ರೆ ನಮಗೂ ನಾಚಿಕೆ ಆಗ್ಬಿಡುತ್ತೆ. ಬನ್ನಿ ಪಾನಿಪುರಿ ಅಂಗಡಿಗೆ ಹೋಗೋಣ. ಸ್ವೀಟು ಶೈಲಪ್ಪ, ನೀವು ಈ ತರ ಎಲ್ಲ ಮಾಡ್ತೀರಾ ಮಕ್ಕಳು ಮುಂದೆ? ಯಾಕೆ ಕಣ್ಣು ನೋಡ್ತಿದ್ದೀರಾ? ನಾನೆಲ್ಲ ಕಣ್ಣು ಹೊಡೆದೆ. ಜಾನು, ಮಾವ ಮಾಯಿ ಹತ್ರ ಎಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ರಲ್ವಾ? ಐಸ್ ಕ್ರೀಮ್ ಕೊಡಿಸ್ತೀರಾ? ಇಬ್ರು ಒಂದೇ ಕೋನಲ್ಲಿ ತಿನ್ನೋಣವಾ? ಬಾರೆ ಐಸ್ ಕ್ರೀಮು ತಿನ್ನೋಣ ಬಾ, ಒಂದೇ ಕೋನಲ್ಲಿ ತಿನ್ನೋಣ ಬಾ. ಬಾ. ನಂಗೆ ನಾಚಿಕೆ ಆಗುತ್ತೆ. ನಾನೆಲ್ಲ ಕಣ್ಣು ಹೊಡಿತಾ ಇದೀನಿ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡ ನೀನು. ಕಣ್ಣು ಹೊಡಿತಿದ್ದೀರಲ್ಲ. ಇದೇನಪ್ಪ ಇದು? ನನಗೆ ಗೊತ್ತಿಲ್ಲದಂಗೆ ಕಣ್ಣು ಹೊಡ್ಕೊಳ್ತಾ ಇದೆ. ಮತ್ತೇನಾದ್ರು ಹೊಸ ಪ್ರಾಬ್ಲಮ್ ಶುರು ಆಯ್ತಾ? ಅದೆಂತದ ಕಾಯಿ ಅದು? ಮೇಡಮ್ ಅವರೇ, ಇದು ಸಾರಿಗೆ ಹಾಕೋದು 50 ರೂಪಾಯಿ. ಇನ್ನೇನು ಇದಕ್ ಚಿತ್ರಾನ್ನಕ್ಕೆ ಹಾಕ್ಲಾ ನಾನು? ಅಪ್ಪ ಶ್ರೀಮತಿ, ಏನೇ ಶ್ರೀಮತಿ, ತರಕಾರಿ ತಗೊಳೋದಕ್ಕೆ ನೀನೇ ಬಂದ್ಬಿಟ್ಟಿದ್ಯಾ? ಏನ್ರಿ ಇದು? ರೋಡಲ್ಲೆಲ್ಲ ಕಣ್ಣು ಹೊಡಿತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಆಫೀಸ್ ಇಲ್ಲ ನಿಮ್ಗೆ? ಅದೇ ಆಫೀಸು, ಅದೇ ಬಾಂಡ್ಲಿ ಬಾಸು, ಅದೇ ಸ್ಟಾಫು. ನೋಡು, ಆಫೀಸ್ನಲ್ಲಿ ಕೆಲಸ ಇರಲಿಲ್ಲ, ಮಧ್ಯಾಹ್ನ ಮೇಲೆ ಹೋಗಿ ಅಟೆಂಡೆನ್ಸ್ ಹಾಕಿದ್ರೆ ಸಾಕು ಅಂತ ಸುಮ್ಮನೆ ಇದೆ ಕಣೆ. ಶ್ರೀಮತಿ, ಹಾಗಲಕಾಯಿ ತಿಂದ್ರೆ ತುಂಬಾ ಒಳ್ಳೇದಂತ ಕಣೆ. ಯಾವ ಕಾಯಿಲೆನೂ ಬರೋದಿಲ್ವಂತೆ, ಅಲ್ವೇನಮ್ಮ? ರೀ ಸ್ವಾಮಿ, ನನ್ಗ್ಯಾಕ್ರಿ ಕಣ್ಣು ಹೊಡಿತಾ ಇದ್ದೀರಾ? ಹೆಂಗಿದೆ ಮೈಗೆ? ನಮ್ಮ ಯಜಮಾನ್ರು ನಿನಗ್ ಕಣ್ಣು ಹೊಡೆದ್ರ? ಕಣ್ಣು ಹೊಡೆದ್ನಾ? ಬೈ ಮಿಸ್ಟೇಕ್ ಕಣ್ಣು ಹೊಡೆದೆ ಅನ್ಸುತ್ತೆ. ನನಗ್ ಕಣ್ಣು ಹೊಡೆದ್ರೆ ಪರವಾಗಿಲ್ಲ, ಹೋಗಿ ತರಕಾರಿ ಒಳಗೆ ಯಾಕೆ ಕಣ್ಣು ಹೊಡಿತಿದ್ದೀರಾ? ನನ್ ಗಂಡನು ಗೊತ್ತಾದ್ರೆ ಅಷ್ಟೇ, ಬಂದು ಬಾಳೆಗೊನೆ ಕೊಚ್ಚಾಕ್ದಂಗ್ ಕೊಚ್ಚಾಕ್ಬಿಡ್ತಾರೆ ನಿಮ್ಮನ್ನ. ನಿಜ ಹೇಳು, ನೀನೇ ಅವ್ರಿಗೆ ಏನಾದ್ರು ಮಾಡಿರ್ಬೇಕು, ಅದಕ್ಕೆ ಅವ್ರು ಕಣ್ಣು ಹೊಡೆದಿರ್ತಾರೆ. ಓಹೋ, ನಿನ್ ಗಂಡ ಬಲ್ ಸುಂದ್ರ ಉಫ್ ಅಂದ್ರೆ ಆರೋಗ್ಬಿಡ್ತಾನೆ. ಕೊಡ್ಡಿ ಪೈಲ್ವಾನ. ನಮ್ಮ ಯಜಮಾನ್ರು ಕಡ್ಡಿ ಪೈಲ್ವನ, ಉಫ್ ಅಂದ್ರೆ ಹಾರೋಗ್ತಾರ.
ತಗೊಂಡೋಗ್ ನಿನ್ ತರಕಾರಿ ಎಲ್ಲ ಯಾರಿಗ್ ಬೇಕು ಎಲ್ಲ ಕೊಳ್ತೋಗಿದೆ ನಿನ್ ಬುದ್ಧಿ ತರನೇ. ನೀವು ತರಕಾರಿ ತಗೊಳ್ಳಿಲ್ಲ ಅಂದ್ರೆ ಬಿಟ್ಟಾಕ್ರಿ, ತಿನ್ನೋರು ತುಂಬಾ ಜನ ಇದ್ದಾರೆ, ಅವರು ತಗೊಳ್ತಾರೆ, ಗೊತ್ತಾಯ್ತಾ? ತಗೊಳ್ರಿ, 2 ಹಾಗಲಕಾಯಿ ತಿನ್ನಿ, ಕಣ್ಣವ್ರಿಗೆ ಕಣ್ಣು ಹೊಡೆಯೋದಾದ್ರೂ ತಪ್ಪುತ್ತೆ, ಗೊತ್ತಾಯ್ತಾ? ನಿಮ್ಮಿಂದ ತರಕಾರಿ ನನ್ಗೆ ಅವಮಾನ ಮಾಡಿ ಹೋದ್ಲಲ್ಲ. ಲೇ ಬಿಟ್ಟಿಯಾಗಿ ಹಾಗಲಕಾಯಿ ಸಿಕ್ತಲ್ಲ, ಪಲ್ಯ ಮಾಡ್ಕೊಡ್ತೀಯಾ? ತಿನ್ಕೊಳ್ಳಿ ನೀವನ. ಮಿಸ್ಟರ್ ಪಾಂಡು, ಮಿಸ್ಟರ್ ಪಾಂಡು, ಮಿಸ್ಟರ್ ಪಾಂಡು, ಜಯವ್ರೆ, ಸಿನಿಮಾ ಹೇಗಿತ್ತು? ತುಂಬಾ ರೊಮ್ಯಾಂಟಿಕ್ ಆಗಿತ್ತಾ? ಹೌದು ಮಿಸ್ಟರ್ ಪಾಂಡು, ಫಿಲ್ಮ್ ತುಂಬಾ ರೊಮ್ಯಾಂಟಿಕ್ ಆಗಿತ್ತು. ಅದ್ರ ಕತೆ ಏನು ಅಂದ್ರೆ ನೋಡಿ, ಕತೆ ಗೀತೆ ಎಲ್ಲ ನಮಗೇನು ಬೇಡ, ನೀವ್ ಯಾಕೆ ಬಂದ್ರಿ ಅದನ್ನ ಹೇಳಿ. ಅದೇ ಅವಾಗಲೇ ಕೀ ಕೊಟ್ಟಿದ್ನಲ್ಲ, ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಅಂತ ಗೊತ್ತಾಯ್ತು, ಇಸ್ಕೊಂಡು ಹೋಗೋಣ ಅಂತ ಬಂದೆ. ಶ್ರೀಮತಿ, ಜಯ ಕೊಡ್ಬೋದಾ? ಏ ಕೀ ಕಣೆ. ಕೊಟ್ ಕಳ್ಸಿ. ಜಯವ್ರೆ, ನೀವು 2ನೇ ಸಲ ಸಿನಿಮಾ ನೋಡ್ಬೇಕಂತಂದ್ರೆ ನನಗೆ ಹೇಳಿ, ಇಬ್ರು ಒಟ್ಟಿಗೆ ಹೋಗೋಣ. ರೀ, ಯಾಕೆ ಜಯ ಕಡೆ ನೀವು ಅಷ್ಟೇ ಜಯಾಗೆ ಕಣ್ಣು ಹೊಡಿಬಿಡಿ, ಸುಮ್ಮನೆ ನಿಂತ್ಕೊಳ್ಳಿ. ಅಯ್ಯೋ ಇರ್ಲಿ ಬಿಡಿ, ಕಣ್ಣೇನೋ ಕೇಳ್ಕೊಂಡ ಹೊಡ್ಕೊಳ್ಳುತ್ತೆ. ಇವರು ಬೇಕು ಬೇಕು ಅಂತಾನೆ ಕಣ್ಣು ಹೊಡಿತಾ ಇದಾರೆ. ರೀ, ಏನ್ರಿ ಆಗಿದೆ ನಿಮ್ಗೆ? ಬೀದಿಲ್ ಹೋಗೋರ್ ಬರೋರ್ಗೆಲ್ಲ ಕಣ್ಣು ಹೊಡಿತಾ ಇದ್ದೀರಲ್ಲ, ಆ ತರಕಾರಿ ಮಾರೋಳ್ನು ಬಿಡ್ಲಿಲ್ಲ ನೀವು, ಈಗ ಜಯಂಗ್ ಕಣ್ಣು ಹೊಡಿತಿದ್ರಲ್ಲ. ಇನ್ನೊಂದ್ಸಲ ಕಣ್ಣು ಹೊಡೆದ್ರೆ ಕಣ್ಣಿನ ಕಿತ್ತಾಕ್ಬಿಡ್ತೀನಿ ಅಷ್ಟೇನೆ. ಏ ಪಾಚೋ ಪಚ್ಚರ್ ಕುಟ್ಟಿ ಜೀಬ್ರಾ ಹೆಸರುಗತ್ತೆ ಜೀರುಂಡೆ. ಏ ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯ ನೀನು. ಈ ಪ್ರಾಬ್ಲಮ್ ಶುರುವಾಗಿದ್ದೆ ನಿನ್ನಿಂದ ಕಣೆ. ಜಯಗೆ ರೊಮ್ಯಾಂಟಿಕ್ ಸಿನಿಮಾನ ಹೇಗ್ ನೋಡ್ಬೇಕಂತ ತೋರ್ಸ್ಕೊಡ್ತಾ ಇರ್ಬೇಕಾದ್ರೆ ನೀನೇ ಬಂದು ಲೋಟದಲ್ಲಿ ನನ್ನ ಕಣ್ಣ ಕುಕ್ಕಿದೆ ಕಣೆ. ಆ ಲೋಟ ಬಿಸಾಕಿದಾಗ ಡೈರೆಕ್ಟರ್ ಬಂದು ನನ್ನ ಕಣ್ಣಿಗೆ ಬಡಿತು. ಅವಾಗಿಂದ ಈ ಪ್ರಾಬ್ಲಮ್ ಶುರುವಾಗಿರೋದು. ಹೌದಾ? ಹಾ, ಅದಕ್ಕಿಂತ ಮುಂಚೆ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು. ಎಷ್ಟು ಪ್ರಾಬ್ಲಮ್ ಆಗೋತಲ್ರಿ. ಜಯ ಅವರೇ, ನಿಮ್ಮನೆ ಕುಕ್ಕರ್ ಕೂಗ್ತಿದೆ ಅನ್ಸುತ್ತೆ, ಹೊರಡ್ತೀರಾ? ನಾನಿನ್ನೂ ಕುಕ್ಕರೇ ಇಟ್ಟಿಲ್ಲ, ಕೂಗ್ತಾ ಇರೋದು ನೀವು. ಆಕ್ಸಿಡೆಂಟು